ರಾಜ್ಯಪಾಲರನ್ನ ನಾನು ಅರಗದ ಜ್ಞಾನೇಂದ್ರ ಅವರು ನಮ್ಮ ಜೀವರಾಜ್ ಅವರು ಭೇಟಿ ಮಾಡಿ ಸಂವಿಧಾನದ ಪ್ರಕಾರ ಚುನಾವಣಾ ಆಯೋಗ ಜೀವರಾಜ್ ಅವರು ಗೆದ್ದಿದ್ದಾರೆ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇಲ್ಲಿ ಸರ್ಟಿಫಿಕೇಟ್ ಇದೆ ನೋಡಿ, ಜೀವರಾಜ್ ಅವರಿಗೆ ಕೊಟ್ಟಿರುವಂತ ಸರ್ಟಿಫಿಕೇಟ್ ಇದೆ. ಚುನಾವಣಾ ಆಯೋಗ ಸಂವಿಧಾನದತ್ತವಾದಂತ ಚುನಾವಣಾ ಆಯೋಗ ಮುಖ್ಯಮಂತ್ರಿಗೂ ಇದೆ ಸರ್ಟಿಫಿಕೇಟೇ ಕೊಟ್ಟಿರೋದು, ಮುಖ್ಯಮಂತ್ರಿಗೂ. ಸೊ ಅವ್ರು ಕೊಟ್ಟಿರೋದ್ರಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಇಲ್ಲ ಅಂದ್ರೆ ಸಿದ್ದರಾಮಯ್ಯನೂ ಮುಖ್ಯಮಂತ್ರಿ ಇಲ್ಲ, ಈ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ. ಅದಾದ್ಮೇಲೆ ರಾಜ್ಯದ ಗೆಜೆಟ್ ಅಲ್ಲಿ, ಕರ್ನಾಟಕ ಸರ್ಕಾರದ ಗೆಜೆಟ್, ಅದರಲ್ಲೂ ಜೀವರಾಜ್ ಅವರು ಎಲೆಕ್ಟ್ ಆಗಿದ್ದಾರೆ ಅಂತ ಸರ್ಟಿಫಿಕೇಟ್ ಬಂದಿದೆ. ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾಗುವುದು, ವಿಶೇಷ ರಾಜ್ಯಪತ್ರ ಇದರಲ್ಲೂ ಆಗಿದೆ. ಅಂದ್ರೆ ಸಂವಿಧಾನದತ್ತವಾಗಿ ಗೆಜೆಟ್ ಆಗಿದೆ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆಮೇಲೆ ಸಭಾಧ್ಯಕ್ಷರಿಗೆ ಲೆಟರ್ ಕೊಟ್ಟಿದ್ದೀರಿ, ಸಭಾಧ್ಯಕ್ಷರಿಗೂ ಲೆಟರ್ ಕೊಟ್ಟು ಅಕ್ಲಾಯಿಂಟ್ಮೆಂಟ್ ಮಾಡಿದಿರಿ. ಆಮೇಲೆ ನಾನು ಕೂಡ ನೆನ್ನೆ ಫೋನ್ ಮಾಡಿದೆ, ಫೋನ್ಗೆ ಸಿಗಲೇ ಇಲ್ಲ. ಬೇಕು ಅಂತ ಅವಾಯ್ಡ್ ಮಾಡಿದ್ರು, ಬೇಡ ಅಂತ ಅವಾಯ್ಡ್ ಮಾಡಿದ್ರು ಗೊತ್ತಿಲ್ಲ, ಸಿಗಲೇ ಇಲ್ಲ. ಇವತ್ತು ಬೆಳಗ್ಗೆ ಸಿಕ್ಕಿ ನನಗೆ ಕಾನೂನಿನ ಬೋಧನೆಗಳನ್ನ ಮಾಡ್ತಾ ಇದ್ದಾರೆ ಸ್ಪೀಕರ್ ಅವರು. ಒಂದ್ಸರಿ ಖಾದರ್ ಅವ್ರಿಗೂ ಇದೇ ಸರ್ಟಿಫಿಕೇಟ್ ಮೇಲೆನೆ ಅವರು ಅಲ್ಲಿ ಕೂತಿರೋದು. ಅವಾಗ ಯಾರನ್ನ ಲೀಗಲ್ ಅಡ್ವೈಸ್ ತಗೊಂಡಿದ್ರ? ಕೋರ್ಟ್ಗಳಲ್ಲಿ ಯಾರನ್ನ ಹೋಗಿರ್ತಾರೆ, ಕೋರ್ಟ್ ಮೇಲೆ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿರ್ತಾರೆ, ಅದೇನು ಲೆಕ್ಕ ಬರಲ್ಲ. ಸರ್ಟಿಫಿಕೇಟ್ ತಗೊಂಡು ಸ್ವೇರಿಂಗ್ ಮಾಡ್ತಾರೆ ಅಷ್ಟೇ. ಆಮೇಲೆ 45 ದಿನ ಇರ್ತೈತೆ ಅವ್ರಿಗೆ. ಆ 45 ದಿನದಲ್ಲಿ ಅವರು ಕೋರ್ಟ್ಗೆ ಹೋಗೋದಾದ್ರೆ ಹೋಗ್ಬೋದಷ್ಟೇ. ಆದ್ರೆ ಆ ಕೋರ್ಟ್ಗೆ ಹೋಗ್ತಾರೆ ಅಂತ ಯಾರನ್ನೂ ಇಲ್ಲಿ ವಿಧಾನಸಭೆಯಲ್ಲಿ ಸ್ವೇರಿಂಗ್ ಕೊಡುವಂಥದ್ದು ನಿಲ್ಲುವಂಥ ಪದ್ಧತಿ ಇಲ್ಲ. ಸ್ಪೀಕರ್ ಅವರು ಹೊಸ ಪದ್ಧತಿಯನ್ನ ಜಾರಿಗೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ ತಾನೇ ಹೈಕೋರ್ಟಲ್ಲಿ ಛೀಮಾರಿ ಹಾಕಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಜೀವರಾಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟಲ್ಲಿ ಛೀಮಾರಿ ಹಾಕಿದ್ದಾರೆ ಗೌರವಾನ್ವಿತ ನ್ಯಾಯಾಧೀಶರು. ಟ್ಯಾಂಪರ್ ಮಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಆಗಿತ್ತಲ್ಲ ಜೀವರಾಜ್ ಮೇಲೆ, ಅದಕ್ಕೆ ಹೇಳಿದ್ದಾರೆ ಅವರು ಸೋತು 7 ವರ್ಷ ಆಗಿದ್ದಾರೆ, ಅವ್ರೆಂಗ್ರಿ ಟ್ಯಾಂಪರ್ ಮಾಡಿದೆ, ನಿಮ್ಮದೇ ಆಡಳಿತ, ನಿಮ್ಮದೇ ಎಲ್ಲ, ನಾಚಿಕೆ ಆಗಲ್ಲ ಅನ್ನೋ ಮಾತನ್ನು ಕೂಡ ಹೇಳಿರೋವಂಥದ್ದನ್ನ ನಾನು ಕೇಳಿದ್ದೀನಿ. ಅಂದ್ರೆ ಇವತ್ತು ಸಿದ್ದರಾಮಯ್ಯನವರು ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಡಕಾಯಿತಿ ಅಂತ. ಈ ರಾಜ್ಯದಲ್ಲಿ ಯಾರಾದ್ರೂ ಡಕಾಯಿತಿ ಇದ್ರೆ ಫಸ್ಟ್ ಕಾಂಗ್ರೆಸ್ ಅವರೇ ಡಕಾಯಿತರು, ಲೂಟಿಕೋರ್ರು. ಬರೀ ಡಕಾಯಿತಿ ಅಲ್ಲ, ಅಲಿಬಾಬಾ ಮತ್ತು 40 ಕಳ್ಳರಿದ್ದಲ್ಲ, ಹಂಗೆ ನಿಮ್ದು ಎಂಟೈರ್ ಕ್ಯಾಬಿನೆಟ್ ಹಂಗೆ. ಜೀವರಾಜ್ ಅವರು ಆಕ್ಚುಲಿ ಎಲೆಕ್ಟ್ ಆಗಿದ್ರು, ಆದ್ರೆ ಇಡೀ ರಾಜ್ಯದ ಫಲಿತಾಂಶ ಅಷ್ಟೊತ್ತಿಗೆ ಬಂದ್ಬಿಟ್ಟಿತ್ತು. ಇವ್ರ ದುರದೃಷ್ಟಕ್ಕೆ ಅಧಿಕಾರಿಗಳು ಉಲ್ಟಾ ಆಗೋದ್ರು. ಹಂಗೆ ಯಾವಾಗ ಫಲಿತಾಂಶ ಕಾಂಗ್ರೆಸ್ ಪರವಾಗಿ ಅಂತ ಹೇಳ್ತೋ ಅವಾಗ ಉಲ್ಟಾ ಆದ್ರು. ಯಾವುದನ್ನ ವೋಟಿಂಗ್ ಏನು ಪೋಸ್ಟಲ್ ವೋಟ್ ಇತ್ತಲ್ಲ, ಅದನ್ನ ಪ್ರಾರಂಭದಲ್ಲಿ ಕೌಂಟ್ ಮಾಡಬೇಕಾಯ್ತು, ಮಾಡಲೇ ಇಲ್ಲ, ಕೊನೆಯಲ್ಲಿ ಕೌಂಟ್ ಮಾಡಿದ್ರು. ಕೊನೆಯಲ್ಲಿ ಎತ್ತಿ ಎಲ್ಲ ಬಂಡಲ್ನ ಎತ್ತಿ ಅವ್ರ ಕಡೆ ಹಾಕ್ಬಿಟ್ಟು ಗೆದ್ದಿದ್ದಾರೆ ಅಂತ ಡಿಕ್ಲೇರ್ ಮಾಡಿದ್ರು. ಅವತ್ತು ಯಾರು ಒತ್ತಡ ಹಾಕಿದ್ರು? ಯಾರು ಒತ್ತಡ ಹಾಕಿದ್ರು? ಇದೆಲ್ಲ CBI ತನಿಖೆ ಆಗ್ಬೇಕಿದೆಲ್ಲ. ಆಗ ಹೊರಗಡೆ ಬರ್ತದೆ ಯಾರು ಫೋನ್ ಹಾಕಿದ್ರು ರಿಟರ್ನಿಂಗ್ ಆಫೀಸರ್ಗೆ. ಆ ಫೋನ್ ಕಾಲ್ ಡೀಟೇಲ್ಸ್ ಎಲ್ಲ ತಗೊಂಡ್ರೆ ಯಾರು ಕಳ್ಳರು ಡಕಾಯಿತಿ ಅಂತ ಹೇಳೋರಲ್ಲ, ರಿಯಲ್ ಡಕಾಯಿತಿ ಯಾರು ಅವತ್ತು ಫೋನ್ ಹಾಕಿದ್ದವ್ರು ಸಿದ್ದರಾಮಯ್ಯನವರ, DK ಶಿವಕುಮಾರ್ ಅವರ ಫೋನ್ ಹಾಕಿದ್ದು ಗೊತ್ತಾಗ್ಬೇಕದು. ಆಮೇಲೆ ಏಕಾಏಕಿ ಉಲ್ಟಾ ಆಯ್ತು. ಈಗ ಸ್ಪಷ್ಟವಾಗಿ ನ್ಯಾಯಾಲಯ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ, ರೀಕೌಂಟಿಂಗ್ ಮಾಡಬೇಕು, ರಿಸಲ್ಟ್ ಅನ್ನ ಅನೌನ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅಂತ ಹೇಳಿಲ್ಲ ಎಲ್ಲೂ. ಇಟ್ ಈಸ್ ಕ್ಲಿಯರ್ ಆರ್ಡರ್ ಫ್ರಮ್ ದಿ ಹೈಕೋರ್ಟ್ ಆಫ್ ಕರ್ನಾಟಕ. ಕೌಂಟ್ ಆದ್ಮೇಲೆ ಇಮಿಡಿಯೇಟ್ ಆಗಿ ನೀವು ಅನೌನ್ಸ್ ಮಾಡಬೇಕು ಅಂತ ಹೇಳಿದರೆ. ಯಾಕೆ ಅನೌನ್ಸ್ ಮಾಡಲಿಲ್ಲ? ಅವ್ರ ಮೇಲೆ ಕಂಡೆಮ್ಟ್ ಮೂವ್ ಮಾಡಿದ್ರಿ ನಾವು. ಆಗ ರಾತ್ರಿ 12 ಗಂಟೆಗೆ ರಿಟರ್ನಿಂಗ್ ಆಫೀಸರು ಕಂಡೆಮ್ಟ್ ಮೂವ್ ಆದ ತಕ್ಷಣನೇ ರಿಟರ್ನಿಂಗ್ ಆಫೀಸರು ಸರ್ಟಿಫಿಕೇಟ್ ಕೊಟ್ಟರು. ಇಲ್ಲಿ ಬಂದು ಸ್ಪೀಕರ್ ಅವ್ರಿಗೆ ಕೇಳಿದ್ರೆ
ನಾಳೆ ಬಾ, ನಾಡ್ದು ಬಾ, ನೋಡೋಣ, ಮಾಡೋಣ, ಕಾನೂನು ಒಪಿನಿಯನ್ ಅಂತ. ಹಂಗಾರೆ 224 ಜನಕ್ಕೂ ಕಾನೂನು ಒಪಿನಿಯನ್ ತಗೊಂಡ್ಕೊಟ್ರೆ ನೀವು? ಸೋತವರೆಲ್ಲ ಕಂಪ್ಲೇಂಟ್ ಮಾಡಿದ್ರಪ್ಪ ಅವತ್ತು. ಯಾರ್ಯಾರು ಕರ್ನಾಟಕದಲ್ಲಿ ಸೋತಿದ್ದಾರೋ ಅಷ್ಟು ಜನ ಕಂಪ್ಲೇಂಟ್ ಮಾಡಿದ್ರು. ಏನೋ ತಪ್ಪಾಗಿದೆ, ಅಕ್ರಮ ಮಾಡಿದ್ದಾರೆ, ಬೋಗಸ್ ಓಟ್ ಹಾಕಿದ್ದಾರೆ, ಅದಕ್ಕಿಂತಾನೆ ಗೆದ್ದಿದ್ದಾರೆ ಅಂತ ಹಾಕಿದ್ದಾರೆ. ಏನ್ ಕನ್ಸಿಡರ್ ಮಾಡಿದ್ರ ನೀವು ಅವತ್ತು? ಸ್ಪಷ್ಟವಾದಂತ ನಿರ್ದೇಶನ ಇದೆ. ಇದು ಸಂವಿಧಾನದ ಪುಸ್ತಕ. 188 ಓತ್ ಮೆಂಬರ್ಶಿಪ್ದು, ಓತ್ದು ಮೆಂಬರ್ಶಿಪ್ದು, ಆರ್ಟಿಕಲ್ 188 ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ಗವರ್ನರ್ ಅವರು ಓತ್ ಕೊಡೋ ಜವಾಬ್ದಾರಿ ಗವರ್ನರ್ದು. ಇದರಲ್ಲಿ ಕೊಡ್ತೀನಿ ಕಾಪಿ. ಓತ್ ಕೊಡೋ ಜವಾಬ್ದಾರಿ ಗವರ್ನರ್ ಅವ್ರದ್ದು. ಅದನ್ನ ಗವರ್ನರ್ ಅವರು ಬೇಕಾದರೆ ಅವ್ರನ್ನ ಯಾರನ್ನ ನಾಮಿನೇಟ್ ಮಾಡ್ಬೋದು. ಪ್ರಾರಂಭದಲ್ಲಿ ಅಲ್ಲೂ ಸ್ಪೀಕರ್ ಇರಲ್ಲ, ಪ್ರೋಟಮ್ ಸ್ಪೀಕರ್ ಮಾಡ್ತಾರೆ. ಯಾರು? ಗವರ್ನರ್ ಆದೇಶ ಮಾಡ್ತಾರೆ. ಸೀನಿಯರ್ ಯಾರಿದಾರೋ ಅವ್ರ 4 ಜನದ ಹೆಸರು ತಗೊಂಡು ಅವ್ರನ್ನ ಮಾಡ್ತಾರೆ. ಅಂದ್ರೆ ಗವರ್ನರ್ ಪರವಾಗಿ ಅವರು. ಇದರಲ್ಲೂ ಇರೋದು ಆರ್ಟಿಕಲ್ 188 ಅಲ್ಲಿ ಕ್ಲಿಯರ್ ಆಗಿದೆ, ಗವರ್ನರ್ ಅಥವಾ ಗವರ್ನರ್ ಹೇಳಿದಂಥವರು. ಸ್ಪಷ್ಟ ಆಗಿದೆ. ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ದೀರಿ ಗವರ್ನರ್ ಅವ್ರಿಗೆ, ನೀವೇ ಓತ್ ಕೊಡಿ. ವೆಸ್ಟ್ ಬೆಂಗಾಲ್ ಅಲ್ಲಿ ಇದೇ ರೀತಿ ಘಟನೆ ಆದಾಗ ಅಲ್ಲಿ 2 ಬಿಜೆಪಿ MLAಗಳಿಗೆ ಈಗ ಯಾರು ತೊಲಗೋಗಿದಾರಲ್ಲ, ಮಮತಾ ಬ್ಯಾನರ್ಜಿ ತೊಲಗೋದ್ರಲ್ಲ, ಕೊಡಲ್ಲ ಅಂದಾಗ ಅಲ್ಲೂ ಕೂಡ ಗವರ್ನರ್ ಅವರು ನಾನೇ ಓದ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲೂ ಅಷ್ಟೇ ನಾವು ಗವರ್ನರ್ಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ನೀವೇ ಓದ್ ಕೊಡಿ ಅನ್ನೋ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಸ್ಪೀಕರ್ ಜೊತೆ ಮಾತಾಡಿದ್ದಾರೆ. ಮತ್ತೆ ನಾವು ಸ್ಪೀಕರ್ ಗವರ್ನರ್ಗೂ ರಿಕ್ವಿಜೇಷನ್ ಲೆಟರ್ ಅನ್ನ ಕೊಟ್ಟಿದ್ದೀರಿ. ಇವ್ರೇನಾನ ಮಾಡಿಲ್ಲ ಅಂದ್ರೆ ನಾವು ಸ್ಪೀಕರ್ ಆಫೀಸನ್ನು ಬಿಡಲ್ಲ. ಸಂವಿಧಾನದ ವಿರುದ್ಧವಾಗಿ ಹೋಗ್ತಾ ಇರುವಂತ ಸ್ಪೀಕರ್ ವಿರುದ್ಧನೂ ನಾವು ಚಳುವಳಿಯನ್ನ ಮಾಡ್ತೀರಿ. ಕಾನ್ಸ್ಟಿಟ್ಯೂಷನ್ ಇರೋದನ್ನ ಫಾಲೋ ಮಾಡಬೇಕು ಸ್ಪೀಕರ್ ಅವರು. ಸಂವಿಧಾನದ ಅಡಿಯಲ್ಲಿ ಏನಿದೆ ಅದನ್ನ ಫಾಲೋ ಮಾಡಬೇಕು. ಇಲ್ಲ ಅಂದ್ರೆ ಸ್ಪೀಕರ್ ವಿರುದ್ಧನೂ ಕೂಡ ನಾವು ಹೋರಾಟವನ್ನ ಮಾಡಬೇಕಾಗ್ತದೆ. ಆ ಮಾತನ್ನು ಕೂಡ ನಾವು ಗವರ್ನರ್ ಅವರಿಗೆ ತಿಳಿಸಿದ್ವಿ. ಇಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯನವರು ಒಂದು ಸಂವಿಧಾನದತ್ತವಾದಂಥ ಅಧಿಕಾರದಲ್ಲಿ ಇದ್ದಾರೆ. ಇವತ್ತು ಮುಖ್ಯಮಂತ್ರಿಗಳಾಗಿದೆ. ಅವರೇ ಹೇಳ್ತಾರೆ ಅವ್ರ ಅಧಿಕಾರಿಗಳು ಡಕಾಯಿತಿ ಮಾಡಿದ್ದಾರೆ, ಫೋರ್ಜರಿ ಮಾಡಿದ್ದಾರೆ, ತಿದ್ದಿದ್ದಾರೆ ಅಂತ. ನಾಚಿಕೆ ಆಗಲ್ವಾ ನಿಮಗೆ? ನೀವು ಮುಖ್ಯಮಂತ್ರಿ ಆಗಿರೋಕ್ಕೆ ನಾಲಾಯಕ್. ನೀವು ಮುಖ್ಯಮಂತ್ರಿ ಆಗಿ ನಿಮ್ಮ ಅಧಿಕಾರಿಗಳು ಎಲ್ಲ ಪೇಮೆಂಟ್ ಕೊಡ್ತಾನೆ ಬಂದಿರೋದು. ಅಲ್ಲಿ ಬಂದಿರೋ ಅಧಿಕಾರಿಗಳೆಲ್ಲರೂ ಕರ್ನಾಟಕದಲ್ಲಿ ಎಲ್ಲ ತಹಸೀಲ್ದಾರು, DC ಎಲ್ಲ ನಿಮ್ಮ ಪೇಮೆಂಟ್ ಗಿರಾಕಿಗಳೆಲ್ಲ ಪೇಮೆಂಟ್ ಕೊಟ್ಟು ಬಂದಿದ್ದಾರೆ. ಅವ್ರು ಹೆಂಗೆ ಟ್ಯಾಂಪರ್ ಮಾಡ್ತಾರೆ? ನಿಮಗೆ ದುಡ್ಡು ಕೊಟ್ಟು ಬಂದಿರೋವಾಗ ಅವ್ರು ಹೆಂಗೆ ಟ್ಯಾಂಪರ್ ಮಾಡ್ತಾರೆ? ಅವರು ಜೀವರಾಜ್ ಸೋತು 7 ವರ್ಷ ಆಯ್ತು, 8 ವರ್ಷ ಆಯ್ತಪ್ಪ. ಜೀವರಾಜ್ ಸೋತು 8 ವರ್ಷ ಆಗಿದೆ. DK ಶಿವಕುಮಾರ್ ಹೇಳ್ತಾರೆ ಅವರ ಪರಿಚಯ ಇರೋರಂತೆ. ಏನು 8 ವರ್ಷ ಸೋತ್ ಮನೆಗಿರೋ MLA ಮಾತು ಯಾರನ್ನ ಕೇಳ್ತಾರ? ಡಿಸ್ಟ್ರಿಕ್ಟ್ ಮಂತ್ರಿ ಮಾತು ಕೇಳ್ತಾರ? ಮುಖ್ಯಮಂತ್ರಿ ಮಾತು ಕೇಳ್ತಾರ? ಅಲ್ಲಿರೋ ಸಿಟ್ಟಿಂಗ್ MLA ಮಾತು ಕೇಳ್ತಾರ? ಜಗತ್ತು ಏನ್ ಹೇಳುತ್ತೆ? ಇವತ್ತು ಸಿದ್ದರಾಮಯ್ಯನವರು ಒಂದ್ ರೀತಿ ಆ ಪದ ಡಕಾಯಿತಿ ಪದ ಉಪಯೋಗ ಮಾಡಿರೋದು, ಅವ್ರನ್ನ ಮರ್ಯಾದೆನ ಅವರೇ ಕಳ್ಕೊಂಬಿಟ್ಟವ್ರು ಇವರು. ಯಾಕೆ ಅವ್ರ ಅಧಿಕಾರಿಗಳ ಮೇಲೇನೆ ಆಪಾದನೆ. ಹಂಗಾರೆ ಇವ್ರ ಆಫೀಸನು ಹಂಗೇನ? ಹಂಗಾರೆ CM ಆಫೀಸಲ್ಲೂ ಹಿಂಗೆ ನಡೀತೈತೆ? ಹಂಗಾರೆ ಅಲ್ಲಿ ಚಿಕ್ಕಮಂಗ್ಳೂರು ಆಫೀಸಲ್ಲಿ ನಡೀತಾ ಇದೆ. ಇವ್ರ ಅಂಡಲ್ಲಿ ಇರುವಂತ ಒಂದು ಅಧಿಕಾರಿಗಳು, ಇವರೇ ನೇಮಿಸಿರೋ ಅಧಿಕಾರಿಗಳು, ಇವರೇ ಪೋಸ್ಟಿಂಗ್ ಮಾಡಿರೋ ಅಧಿಕಾರಿಗಳು. ಜಾರ್ಜ್ ಅವ್ರ ಉಸ್ತುವಾರಿ ಅಲ್ಲೇ ಹಿಂಗ್ ನಡೀತೈತೆ ಅಂದ್ರೆ ನಿಮ್ CM ಆಫೀಸ್ ಏನ್ ಗ್ಯಾರಂಟಿ? ಹಂಗಾರೆ ಇಡೀ ಕರ್ನಾಟಕದಲ್ಲ ಎಲ್ಲ ಸರ್ಕಾರಿ ದಾಖಲೆಗಳು ಹಂಗಾರೆ ಟ್ಯಾಂಪರ್ ಆತವ? ಹೇಳಿ. ನೀವು ಬೆತ್ತಲೆ ಆಗೋದ್ರಿ ಇವತ್ತು. ಆ ಪದವನ್ನ ಉಪಯೋಗ ಮಾಡಿ ನೀವು ಬೆತ್ತಲೆ ಆಗೋಗಿದ್ದೀರಾ ಕಾಂಗ್ರೆಸ್ ಪಾರ್ಟಿಯವರು. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಪಾರ್ಟಿಗೆ. ಎಲೆಕ್ಟ್ ಆಗಿರೋದನ್ನ ಅನೌನ್ಸ್ ಮಾಡಬೇಕು. ಅದು ಧರ್ಮ, ಅದು ಸಂವಿಧಾನದ ಅಡಿಯಲ್ಲಿ. ಅದು ಬಿಟ್ಬಿಟ್ಟು
ಅವ್ರನ್ನ ಕಾಪಾಡಕ್ ಹೋಗ್ತಿರಲ್ಲ, ಅಪರಾಧಿನ ಕಾಪಾಡೋದನ್ನು ಕೂಡ ದೊಡ್ಡ ಅಪರಾಧನೇ. ಇಲ್ಲಿ ನಿಮ್ಮ ಓಟ್ ಚೋರಿ ಅನ್ನೋದು ಫೇಮಸ್ ಇತ್ತು. ರಾಹುಲ್ ಗಾಂಧಿದು ಓಟ್ ಚೋರಿ. ಈಗ ಓಟ್ ಚೋರಿ ಇಲ್ಲಿ ಗೊತ್ತಾಯ್ತಲ್ಲ, ಹೆಂಗ್ ಓಟ್ ಚೋರಿ ಮಾಡಿದ್ದಾರೆ. ಅಧಿಕಾರಕ್ಕೆ ಬಂದಿರೋದೇ ಓಟ್ ಚೋರಿ ಮೇಲೆ ಕರ್ನಾಟಕದಲ್ಲಿ. ನನ್ಗನ್ಸ್ತತೆ ಇವ್ರ ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ಸರ್ಕಾರನೇ ವಜಾ ಮಾಡಬೇಕು. ಈ ಸರ್ಕಾರ ವಜಾ ಆಗಬೇಕು. ಯಾಕಂದ್ರೆ ಇದು ಒಂದು ಎಕ್ಸಾಂಪಲ್. ಶೃಂಗೇರಿ ಇಸ್ ದ ಎಕ್ಸಾಂಪಲ್ ಓಟ್ ಚೋರಿಗೆ. ಮಾನ ಮರ್ಯಾದೆ ಇದ್ರೆ ನೀವು ಬಂದಿರೋದೇ ಈ ಓಟ್ ಚೋರಿ ಮೇಲೆ. ನಿಮ್ ಸರ್ಕಾರ ಒಂದ್ ಕ್ಷಣ ಇರೋಕ್ಕೂ ಯೋಗ್ಯತೆ ಇಲ್ಲ, ಕಳ್ಕೊಂಡಿದ್ದೀರಾ ನೀವು. ಅವ್ರಿಗೆ ಮುಖ್ಯಮಂತ್ರಿಗೆ ಮರವು ಜಾಸ್ತಿ ಆಗ್ಬಿಟ್ಟಿದೆ, ಗೊತ್ತಿಲ್ಲ. ಅವತ್ತೇ ಜೀವರಾಜ್ ಅವರು ಅಬ್ಜೆಕ್ಷನ್ ಕೊಟ್ಟಿದ್ದಾರೆ. ಏಜೆಂಟೇ ಕೊಟ್ಟಿದ್ದಾರೆ. ಒಂದಲ್ಲ ಎರಡು ಕೊಟ್ಟಿದ್ದೀರಿ. ನಾವು ಅಬ್ಜೆಕ್ಷನ್ ಕೊಟ್ಟಿದ್ದೀವಿ. ಅಲ್ಲಪ್ಪ, ಈಗ ಆ ಅಧಿಕಾರಕ್ಕೆ ಬಂದು ನೀವು 3 ವರ್ಷ ಆಯ್ತಲ್ಲ, 3 ವರ್ಷದ ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಲ್ಲ. ಈಗ ಎಲ್ಲ ಆಫೀಸುಗಳಲ್ಲೂ ನಿಮ್ಮ ಜಿಲ್ಲಾ ಕಚೇರಿಗಳೆಲ್ಲ ಡಕಾಯಿತಿ ಅಧಿಕಾರಿಗಳಿದ್ದಾರೆ. ಈಗ ಎಲ್ಲರ ಕಡೆನೂ ಹೇಳಿ, ಎಲ್ಲ ಕಡೆನೂ ಟ್ಯಾಂಪರಿಂಗ್ ಆಗ್ತೈತೆ ಅಂದ್ರೆ ನಿಮ್ ಡಕಾಯಿತರು ಇದ್ದಾರೆ. ಹಂಗಾರೆ ಎಲ್ಲ ಜಿಲ್ಲಾ ಕಚೇರಿಗಳು ಡಕಾಯಿತರು ಅಂತ ನೀವು CM ಹೇಳಿದ ಮೇಲೆ ಇನ್ನು ಮುಗೀತು. ಕರ್ನಾಟಕನ ಏನೇ ಹೇಳ್ಬೇಕು ನಾವು? ಡಕಾಯಿತಿ ರಾಜ್ಯ ಅಂತ ಹೇಳ್ಬೇಕಾ ನಾವು? ಜ್ಞಾನ ಬೇಡವಾ? CC ಕ್ಯಾಮ್ರಾ ಯುಗದಲ್ಲಿ ಇದ್ದೀರಿ ನಾವು. CCTV ಕ್ಯಾಮ್ರಾ ಯುಗದಲ್ಲಿ ಇದ್ದೀರಿ ನಾವು. ಎಲ್ಲಾ ರೂಮ್ಸು CCTV ಕ್ಯಾಮ್ರಾ ಕಂಟ್ರೋಲ್ ಅಲ್ಲೇ ಇರ್ತದೆ ಎಲ್ಲಾನು ಕೂಡ. ಸ್ಟ್ರಾಂಗ್ ರೂಮ್ಸ್ ಎಲ್ಲ. ಅಷ್ಟು ಸಾಮಾನ್ಯ ಜ್ಞಾನ ಇಲ್ಲದೆ ಇವತ್ತು ಮಾತಾಡ್ತಾ ಇದ್ದೀರಾ ನೀವು.